ಎಲ್ರಿಗೂ ಬೆಳಗಿನ ಶುಭೋದಯ. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನು ಮತ್ತು ಭೈರವ ಇವಾಗ ಕನ್ಯಾಕುಮಾರಿಯಿಂದ ಕೇಪ್ ಟೌನ್ವರೆಗೂ ಸೈಕಲ್ ಟ್ರಿಪ್ ಮಾಡ್ತಿದ್ದೀವಿ. ಗುಜರಾತ್ನ ಕಚ್ ಮರುಭೂಮಿನಲ್ಲಿ ಟೆಂಟ್ ಹಾಕೊಂಡು ಮಲ್ಕೊಂಡಿವಿ. ಇವಾಗ ಬೆಳಗ್ಗೆ ಎದ್ಬಿಟ್ಟು ನಿಮಗೆ ಗೊತ್ತು, ನಿನ್ನೆ ಬ್ಲಾಗ್ ನೋಡಿದವ್ರಿಗೆಲ್ಲ ಗೊತ್ತು, ನಿನ್ನೆ ರಾತ್ರಿ ಇಲ್ಲೆಲ್ಲ ಊಟ ಗೀಟ ಮಾಡ್ಕೊಂಡು ಆರಾಮಾಗೆಲ್ಲ ರೆಸ್ಟ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಬೆಳಗ್ಗೆ ಟೀ ಕಾಫಿ ಎಲ್ಲ ಮಾಡ್ತವ್ರೆ. ಇವ್ರು ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ, ಇವ್ರಿಗೆ ಜಾಸ್ತಿ ಟೀ ಕುಡಿತಾರೆ. ಕಾಕ ಜೈ ಮಾತಾಜಿ. ಇವಾಗ ಇಲ್ಲಿ ಟೀ ಮಾಡ್ತವ್ರೆ. ಕಾಕಂಗೆ ಫುಲ್ ಚಳಿ ಆಗೈತೆ, ಅದಕ್ಕೆ ಕಾಕ ಬಂದಿಲ್ಲಿ ಕೂತವ್ರೆ. ಒಂಟೆಗಳೆಲ್ಲ ಮೂಡ್ಲು ಕಡೆಗೆ ಮೇಯಕ್ಕೆ ಹೋಗಿವೆ. ನಾವು ವಾಶ್ರೂಮ್ ಇಲ್ಲಿ ಎಲ್ಲಾರ ಮಾಡ್ಕೊಂಡು ಕಾಡಲ್ಲಿ ಇಲ್ಲಿ ನಮ್ಮ ಸೈಕಲೆಲ್ಲ ಅಲ್ಲೆಲ್ಲ ಬಿದ್ದಿದೆ, ಎಲ್ಲ ತಗೊಂಡು ರೋಡ್ಗೆ ಹೋಗ್ಬೇಕು. ಇಲ್ಲಿಂದ ಮೇನ್ ರೋಡ್ ಇದರ से 4 किलोमीटर ಏನೋ ರಸ್ತೆ ज़्यादा होगा ना. ಇದರಿಂದ 4-5 ಕಿಲೋಮೀಟ್ರ್ ಇದೆ, ಅಲ್ಲಿಗೆ ಹೋಗ್ಬೇಕು. ಫೋನ್ಗೆ ಎಲ್ಲ ಸ್ವಿಚ್ ಆಫ್ ಆಗೋಗ್ಬಿಟ್ಟಿದೆ, ಯಾವುದ್ರಲ್ಲೂ ಚಾರ್ಜ್ ಇಲ್ಲ. ಮಾಮ ಹಾಂ ಹಲೋ. ಈಗ ನಾವು ಮಾಮ ಜೊತೆ ಕುಡಿಯೋ ನೀರು ತುಂಬ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಕಮ್ ಮಾಮ ಗೋ. ये किसके लिए हाथ में डंडा, कुछ जानवर आता है इसके लिए? ये लकड़ी, वो लकड़ी के बिना जाता नहीं. ओ ऐसा क्या, ठीक है. ಪಾಪ ಮಾಮ ಅವ್ರಿಗೇನು ಗೊತ್ತಾಗಲ್ಲ, ಅವ್ರಿಗೆ ಏನು ಹ್ಞೂ ಅಂದರೆ ಹ್ಞೂ, ಹ್ಞೂ ಅಂದರೆ ಹ್ಞೂ. ಅಲ್ಲ ಭೈರವ ಇಲ್ಲೇ ಯಾಕೆ ಬರ್ತೀಯಾ? ಇಲ್ಲಿ ಎಲ್ಲ ಮರಗಳು ಒಂದು 20 ಅಡಿ ಹತ್ರ ಬೆಳೆದಿರ್ತಾವೆ, ಅದಕ್ಕಿಂತ ಎತ್ತರ ಯಾವುದು ಬೆಳೆದಿರೋಂಗಿಲ್ಲ. ಜಾಸ್ತಿ ಮುಳ್ಳಿನ ಜಾತಿ ಮರಗಳೇ ಇರ್ತವೆ. ಗಿಡ ಆದರೂ ಸರಿ, ಮರ ಆದರೂ ಸರಿ, ಎಲ್ಲದರಲ್ಲೂ ಮುಳ್ಳಿರ್ತವೆ. ಇಲ್ಲಿ ಯಾವುದೊಂದು ಚಿಕ್ಕ ಹಳ್ಳ ಇದೆ, ಹಳ್ಳ ದಾಟ್ತಿದ್ವಿ. ಇಲ್ಲಿ ಗೌರ್ಮೆಂಟ್ ಅವ್ರು ಏನು ಮಾಡೋರು ಅಂದರೆ, ಈ ದೊಡ್ಡ ದೊಡ್ಡ ಚಿಕ್ಕ ಪುಟ್ಟ ಗುಡ್ಡುಗಳಿದ್ದಾವೆ ಇಲ್ಲಿ, ಚಿಕ್ಕವು. ಆ ಚಿಕ್ಕ ಗುಡ್ಡುಗಳ ಪಕ್ಕ ಒಂಥರ ಈ ತೋರಿಸ್ತೀನಿ ನಿಮಗೆ, ಅಲ್ಲಿ ಮಣ್ಣೆಲ್ಲ ತೆಗೆದ್ಬಿಟ್ಟು ಒಂದು ಗುಂಡಿ ಮಾಡ್ದಂಗೆ ಮಾಡೋರೆ. ಅಲ್ಲಿ ನೀರು ಬಂದು ನಿಂತ್ಕೊಳ್ಳುತ್ತೆ, ಗುಡ್ಡದಿಂದ ಬಂದಿದ್ದು ನೀರು. ರಾತ್ರಿ ಕತ್ಲಲ್ಲಿ ನಮ್ಮ ಸೈಕಲ್ ಇಲ್ಲೇ ಹಾಕಿದ್ವಿ, ನಂಗೆ ಗೊತ್ತಿಲ್ಲ ನನ್ನ ಸೈಕಲ್ ಇಲ್ಲಿದೆ ಅಂತ. ಮೇರಾ ಸೈಕಲ್ ಪಡಿ, ಸೈಕಲ್ ಇಲ್ಲೇ ಬಿದ್ದಿದೆ. ಹಾಂ ಜಾ ಅವ್ರ ಬೈಕ್ ಅಲ್ಲಿದೆ. 1 ಕಿಲೋಮೀಟ್ರ್ ಬಂದ್ವಿ ನಾವು ಅಲ್ಲಿಂದ ಇಲ್ಲಿಗೆ. ಇದು ಯಾವುದೋ ಗುಡ್ಡದ ಮರ ಕರ್ಕೊಂಬಂತು ಮಾಮ. ಏನು ಮಾಡ್ತೀರಾ, ಅವ್ರು ಹಿಂದಿನೂ ಬರೋಲ್ಲ, ಏನೋ ಕೇಳ್ಬಿಟ್ಟು ಮಾತಾಡೋಣ ಅಂದರೆ. ನನಗೆ ಅವ್ರ ಭಾಷೆ ಗುಜರಾತಿ ಅಷ್ಟೊಂದು ಗುಜರಾತಿ ಅಂತ ಕಚ್ಚಿ ಮಾತಾಡ್ತಾರೆ ಅವ್ರು, ಅಷ್ಟೊಂದು ಬರೋಲ್ಲ. ಹೊಡಿ ಮಾಮ, ಹೊಡಿ, ಗಾಡಿ ಹೊಡಿ. ಕನ್ಫ್ಯೂಸು ನಿಜ, ಗೊತ್ತು ನೀರೆಲ್ಲದವೆ ಅಂತ ಸುಮ್ಮನೆ ಓಡಾಡಿಸ್ತಾನೆ ಅಪ್ಪ ಕಾಡು ತುಂಬ. ಮಾಮ ಕಿದರ್ ಪಾನಿ ಹಾಂ ಪಾನಿ ಅಲ್ವಾ? ಹಾಂ, ಒಂದು ಗುಡ್ಡ ದಾಟ್ಕೊಂಡು ಇನ್ನೊಂದು ಗುಡ್ಡ ಹತ್ರ ಬಂದ್ವಿ. ಅಯ್ಯೋ, ಇನ್ನು ನೋಡಿ ಇಲ್ಲಿ ಮಣ್ಣಿನ ರಚನೆ ಹಿಂಗಿರುತ್ತೆ. ಇಲ್ಲಿ ಈ ಥರ ಮರಳುಗಳಿರುತ್ತೆ ಜಾಸ್ತಿ, ನೋಡ್ತಿದ್ದೀರಲ್ಲ, ಇದೊಂಥರ ಗ್ರಾನೈಟು. ಇದನ್ನ ಮನೆ ಕಟ್ಟಕ್ಕೆ ಬಳಸ್ತಾರೆ. ಇಲ್ಲಿ ಇಟ್ಟಿಗೆ ಬದಲಾಗಿ ಇವ್ನು ಬಳಸ್ತಾರೆ. ಅಲ್ಲಲ್ಲಿ ಸ್ವಲ್ಪ ಗಟ್ಟಿರೋ ಕಲ್ಲನ್ನ. ಮರಳುಗಲ್ಲು ಇವು ಬೇಗ ಸವಿತವೆ. ಸಿಕ್ತು, ಹೊಂಡ ಸಿಕ್ತು. ಓ ಅಪ್ಪ, ಮರುಭೂಮಿನಲ್ಲಿ ಓಯಸಿಸ್ ಅಂತಾರಲ್ಲ, ಇವೇ ನೋಡ್ರಪ್ಪ. ಓಯಸಿಸಿಗೆ ಬಂದ್ವಿ. ಓಯಸಿಸು ಮೇಕೆನೂ ಇದರಲ್ಲೇ ಕುಡಿಯೋದು ನೀರು, ಕುರಿನೂ ಇದರಲ್ಲೇ ಕುಡಿಯೋದು ನೀರು, ದನನೂ ಇದರಲ್ಲೇ, ಒಂಟೆನೂ ಇದರಲ್ಲೇ, ನಾವು ಇದರಲ್ಲೇ. ಇದೇ ನೀರು ಕುಡಿಬೇಕು ಇವಾಗ. ಮಾಮಂಗೆ ಗೊತ್ತು ಎಲ್ಲಿಂದ ತುಂಬಬೇಕು ನೀರು ಅಂತ. ಹಾಂ, ನೀವೇ ತುಂಬು.
ವಾಟರ್ ಫಿಲ್ಟ್ರ್ ಬರ್ತದೆ ಗುರು, ಅದನ್ನು ತಗೋಬೇಕಿತ್ತು ನಾನು. ಮಾಮ ನೀನೇ ತುಂಬ ನೀನೇ, ಹಾಂ ಬರೋ ನೀನೇ ಬರೋ. ಹಾಂ ಓಕೆ. ಆಯ್ತು ಕೊಡಿ, ಇಟ್ಕೋತೀನಿ. ಭೈರವಲ್ಲಿ ಯಾರನ್ನೋ ನೋಡ್ತಾವನೆ. ಯಾವ್ದಾದ್ರು ಪ್ರಾಣಿ ಇದೆಯಾ? ಕಾಣಿಸ್ತಲ್ಲ ನಂಗೆ ಅಲ್ಲಿಂದ ಯಾವುದು. ತುಂಬು ಮಾಂಸ, ಬೇಗ ತುಂಬು. ಮಮ್ 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 ಇದು ತುಂಬ ಅದು ಕೊಡು, ಕುಡಿತೀನಿ. ಗೋವಾ ಇದೆಲ್ಲ ಮಣ್ಣೆಲ್ಲ ಹತ್ಬಿಟ್ಟಿದೆ ಗುರು, ಈ ನೀರೇ ಕುಡಿಬೇಕು ಇವಾಗ. ಚೂರು ಆ ಕಡೆಗೆ ಹೋಗು, ಇದೆಲ್ಲ ಮಣ್ಣಾಗೈತೆ ನೀರು. ಇವಾಗ ಆ ಕಡೆಗೆ ಹೋಗೋ ಮರ್ಯಾ, ಅದ್ರಾಗೆ ತುಂಬ್ದಾತ್ಲಾಗೆ ಸ್ವಾಮಿ. ಸಾಕು, ಕುಡಿದು ಬಾಯಿರ್ಸುತ್ತೆ. ಹ್ಞೂ, ನೋಡ್ತಾ ಇರ್ಬೋದು ನೀರು ಹೆಂಗಿದೆ ಅಂತ. ಫುಲ್ ಮಣ್ಣಿದೆ. ಮಳೆ ನೀರಿದು. ವಿಧಿ ವಿಪರೀತ ವಿಧಿಯಾಗಾತ. ಮಾಮೋ ಹಾಡು ಹೇಳಿ ನೋಡೋಣ, ಹೆಂಗೆ ಹೇಳ್ತೀಯ? ಬರಲ್ವಾ? ಮಾಮ ಇನ್ನೊಂದು ಸ್ವಲ್ಪ ತುಂಬು, ನೀನು ಕುಡಿ. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansanchari.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ತಾಮರೆ ಅದೇನು ಬಿಸ್ಲೇರಿ ನೀರಲ್ಲಿ ಹಾಕಿ ಕೈ ತೊಳ್ದಂಗೆ ತೊಳಿತಿ ಅತ್ತಾಗ. ಇದು ಸ್ವಲ್ಪ ಕುಡಿ, ನೀನು ಕುಡಿ. ಬೋ ನೀನು ಕುಡಿ ಬೇಡ. ಇದೇ ನೋಡ್ರಪ್ಪ, ಮರುಭೂಮಿಲಿ ನಮ್ಮದು ಅಲ್ಟ್ರಾ ಲೆವೆಲ್ ಬಿಸ್ಲರಿ ವಾಟರ್. ಏನು ಕೈ ತೊಳಿತ ಮರ್ಯಾ? ಹೇಳಿ ಹೋಗೋಣ. ಚಾ ಊಟ ಚಾ ಬಾ ಹೋಗಂಬ, ಇಲ್ಲಿ ಟೈಮ್ ಆಗೈತೆ. ಅಲ್ಲಿಗೆ ನೀರು ಬರೋದು ಫುಲ್ ಆ ಗುಡ್ಡ ಕಾಣಿಸಿದೆ ನೋಡ್ರಿ. ಅಲ್ಲಿ ಆ ಗುಡ್ಡದಿಂದ ಬಂದು ನೀರೆಲ್ಲ ಇಲ್ಲಿ ಬಂದು ಸ್ಟೋರೇಜ್ ಆಗುತ್ತೆ. ಇಲ್ಲಿರೋ ಮಣ್ಣಲ್ಲಿ ಎತ್ಬಿಟ್ಟು ಹಿಂದಕ್ಕೆ ಹಾಕಿ ಏರಿ ಮಾಡೋರೆ, ಕೆರೆ ಥರ ಚಿಕ್ಕದಾಗಿ. ಜಾಸ್ತಿ ಮಳೆ ಬಂದರೆ ಜಾಸ್ತಿ ತುಂಬ್ಕೊಂಡಿರುತ್ತೆ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ನಿಂತಿರುತ್ತೆ. ಇವಾಗ ಇನ್ನೂ ಚಳಿಗಾಲ, ನವಂಬರ್ ತಿಂಗಳು, ನವಂಬರ್ ಎಂಡಿಂಗ್ ಅಂದ್ಕೊಳ್ಳಿ. ಇವಾಗಲೇ ಇಷ್ಟೊಂದು ಖಾಲಿಯಾಗಿದೆ. ಇನ್ನೊಂದು 2 ತಿಂಗಳಿಗೆ ಅದು ನಾಮಾವಶೇಷ ಏನೂ ಇರೋಲ್ಲ. ಈ ನೀರನ್ನ ರಾತ್ರಿನೇ ತುಂಬ್ಕೊಂಬಂದು ಇಟ್ಕೊಂಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಫಿಲ್ಟರ್ ಥರ ಆಗಿರೋದು. ನೋಡೋಣ ಇನ್ನು ಏನೇನು ಎಕ್ಸ್ಪೀರಿಯೆंस आगुतो ಇಲ್ಲಿ ಅಂತ. नहीं यही चलेगा अभी तो यही चलेगा. मैं वो उधर पी के आया. वो तालाब वाला अच्छा होगा, पहली वाला पियो ना, वो भी अच्छा होगा. सुबह से कोई भी नहीं पीता. हाँ वो आप पीते हैं, बहुत अच्छा होता है. नहीं ये पानी अच्छा है. पानी है, वो दूध पीना है आपको? हाँ दूध पीते हैं, चाय भी पीते हैं. भूख लगी मेरे को. कड़वा लग रहा है? नहीं अच्छा. जब मैं पूरा ट्रिप कंप्लीट करता है तब आपको एक कुत्ता देता है. मतलब उस वेज कुत्ता हो, वेज. घर में हम लोग कन्नड़ा में बात करते हैं. मम्मी पापा सब कन्नड़ा में ही बात करते हैं. जैसा आप कच्ची में बात करते हैं वैसा. विदेश में जाते हैं, उधर का उनका भाषा होता है. इंग्लिश में आपको नहीं, बहुत कम लोग इंग्लिश जानते हैं. वियतनाम में वियतनामीज, कंबोडिया में खमेर, लाओस में लाओ, थाईलैंड में थाई, मलेशिया में मलाई, सिंगापुर में तो इंग्लिश चलता है. थाई मलाई हमको आ जाता है. थाई मलाई आपको नहीं आ जाता.
मेरे को एक शब्द याद है अभी, वो लाओस में लाओ में सबाईदी बोलते हैं। सबाईदी मतलब जैसा आप जय माता जी बोलते हैं, वो लोग सबाईदी बोलते हैं। वो उसको धार्मिक रिलेशनशिप नहीं है उसके, खाली सबाईदी मतलब हाय ऐसा। और वियतनाम में भूल गया मैं भूल गया मैं। इधर अब केमचो मजा में बोलते हैं ना, वैसा वियतनाम में भी था, भूल गया मैं। ಮಾಮ ಹಾಲು ಎತ್ಕೊಂಬಂದ್ರು ಮಾಮ್ಸ್, ಕೊಡಿ ಹಾಲನ್ನ. ಹಾಂ ಕೊಡಿ. ನೋಡ್ರಪ್ಪ, ಇವ್ರದ್ದು ಬೆಳಗ್ಗೆ ಊಟ ಮಧ್ಯಾಹ್ನ ಊಟ ಎಲ್ಲ ಬರೀ ಹಾಲೇ. ನಾನು ಅದಕ್ಕೆ ಬರೀ ಹಾಲನ್ನೇ ಕುಡಿತೀನಿ. ಇದರಲ್ಲೊಂದು 350 ml ಇರ್ಬೋದು ಹಾಲು, ಜಾಸ್ತಿ ಇದೆ. ಒಂದು 400 ml ಇದೆ. ಭೈರವ ಹಾಲು ಕುಡಿತಾನೆ ನೋಡ್ತೀನಿ, ಬಾರ್ಲೆ. ಹಾಂ ತಾಳ ನೋಡ, ಕುಡಿಯ ಹೆಂಗೆ ಕುಡಿತೀಯ, ಒಂಟೆ ಹಾಲು. ಭೈರವ ಹೊಡಿತಾವನೆ ಹಾಕ್ಕೊಂಡು, ಹೊಡಿಯ ಅವನಿಗೊಂದು 150 ml ಕುಡಿಸ್ತೀನಿ ಇವಾಗ. ಕುಡಿಯ ಜೀವನದಲ್ಲಿ ಇಲ್ಲೇ ಭೈರವ ಇಡೀ ನಿಮ್ಮ ಫುಲ್ಲು ನಾಯಿ ವಂಶದಲ್ಲೇ ಯಾವನು ಈ ಥರ ಟ್ರಾವೆಲ್ ಮಾಡಿರ್ಬಾರ್ದು ಮಗ. ನಿನ್ನ ಲೆವೆಲಿಗೆ ಈ ಪಿಕ್ಚರ್ಗಿಚ್ಚರೆಲ್ಲ ತೋರಿಸೋ ಸುಮ್ಮನೆ ಆಗಿರಬೇಕು. ನಿನ್ನ ನೆಕ್ಸ್ಟ್ ಲೆವೆಲ್ ಮಗ. ಈಗ ಕುಡಿಸ್ತೀನಿ ಅವನಿಗೊಂದು ಅರ್ಧ ಲೀಟ್ರು. ಕ್ಯಾ ಬೋಲ್ ರೇ ಮಾಮ? ತಗೊಳ ನೋಡೋಣ, ಕುಡಿಯ. कुत्ता 2 लीटर पीते, भैरव तो 2 लीटर पीते। और निकाल सकते हैं ना दूध? आपको दिक्कत नहीं है ना? कौन सा? मैं जितना भी पियो आपको, मैं और कुत्ता, मैं और भैरव। इसको नहीं, आप पियो। इसको मत नहीं बस। इसको नहीं, नहीं इसको नहीं पिलाना। क्या बोल रहा? हाँ नहीं इसको नहीं, बस उसको अभी वो बस उतना। नहीं मेरे को कुत्ते पसंद नहीं। कुछ तो पसंद है, क्यों? हम दोनों को कुत्ते पसंद नहीं। सच में, अगर आप 2 दिन उसको खाना अच्छे से खिलाओ, जो आप बोलेगा वो सुनेगा। नहीं हमको खिलाना नहीं, हमको रखना ही नहीं। ये दादा, ये रात को बसन पूरी रात का मामा ने ये बोला है, मरी मरी मतलब मर जाओ। दूध दूध भागो। मर जा, मरी मतलब ये वागड़िया भाषा है। मरी दूध बच बच दूध जाओ आगे। हम ऐसा बोलते हैं ना, भजिया ठीक है, भरी 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 खिलाओ, एक गिलास पिलाओ। अरे पिलाओ पिलाओ। बस बस बस। वो उसका डाइट बदल दिया तो कुछ हो जाएगा। वैसे मैं तो आदमी हो, मेरे को पता चल जाता है क्या हो गया क्या नहीं हो गया। इनको तो पता नहीं चल जाता है, हम कितना पिलाते उतना वो पीते हैं। बाद में उनको अंदर कुछ नहीं हुआ तो हमको नहीं कैसे पता चल जाएगा। तो एक भी पिलाओ, एक वोट। नहीं बस बस उसको अभी इतना बस। नहीं नहीं, एक वोट। ये वो है डाइट वाला। हाँ डाइट वाला है पूरा। वो नहीं खाएगा चावल। मेरे को वो शायद चावल के साथ मिक्स कर सकते थे। आपको जितना भी ना दूध पियो। हाँ मेरे को बहुत भूख लगा भाई। अरे मामा मामा, ये वो तुम कम भाई क्या बोल रहे हैं? ऐसा बोला है, कुत्ते को मारो। ये झगड़ के मार कुत्ते। सच में भाई मेरे को बहुत भूख लगा। ना दूध पियो पियो, फिर आगे ये सब समझ लेंगे। आएगा वहाँ से कुत्तों को तो है, मेरे DSP है। मेरे को बस बोलो भूख लगा है अब बस। 3 बार पिया, अभी पी लो, अभी थोड़ा है पी लो। थोड़ा ही है इतना ही आका पूरा खलास आपको ही करना है। तो कोई खलास हो गया। कुछ नहीं और चाहिए मिल जाए। इसके अंदर थोड़ा मिट्टी पड़ा है। मिट्टी होगा। और लाग गया।
कांटा लग गया है 1 ಲೀಟ್ರ್ ಕಾಟಲಗ್ಗೆ उधर काट निकाल रहा है 1 ಲೀಟ್ರ್ ಕುಡಿದ್ವಿ ಅಲ್ಲೂ ಭೈರವ ತಗೊಳ್ಳಿ ಒಂಚೂರು ನೆಕ್ಬಿಡು ಶಿವಾರ್ಪಣ ನಮಸ್ತು हम बोलते हैं शिवार्पण नमस्तु मतलब शिव को अर्पित किया शिव शिव कर सबको ऐसे ही लगता है हिंदू हिंदू है ना हमारे शिव हिंदू भगवान है ನೋಡ್ತಾ ಇರ್ಬೋದು ಮಾಮಂಗೆ ಫುಲ್ಲು ಇದಾಗ್ಬಿಟ್ಟಿದೆ ಏನು ದೊಡ್ಡ ಮುಳ್ಳು ನೆಟ್ಬಿಟ್ಟಿದೆ ರಕ್ತ ಹೆಂಗಾಗಿದೆ ನೋಡಿ ಕಾಲು ಮಮ್ಮ ಏ ಮಮ್ಮ लग गया क्या बोला क्या देखो इसमें वो अभी खून आ रहा है ಓ ಯಪ್ಪ ಅಯ್ಯೋ ಮನುಷ್ಯನ ಮರ ನೀನು ಅವನ ಅಜ್ಜಿ ಅದಿಲ್ಲೇ ಮೇಲೆ ಫುಲ್ಲು ಕೆರೆದ್ರೆ ರಕ್ತ ಬರ್ತಿದೆ ಅಷ್ಟೋಗಿ ಸಿಕ್ಕೊಂಡಿದೆ ಮುಳ್ಳು ಅದರಲ್ಲೇ ಓಡಾಡ್ತಿದ್ಯಲ್ಲ ಮರೆಯ दुखी है ना दुख का मतलब दर्द हो रहा है ऐसा पूछ रहे हैं ना हाँ ತೆಗೀರಪ್ಪ ನೋಡೋಣ ನಿಕ್ಲಿ ಮಾಮ ಮಾಮ ಅವನ ಅಜ್ಜಿ ತೋರಿಸಿಲ್ಲಿ ತಮ್ಮ ಇಲ್ಲಿ ನೋಡ್ತಾ ಇರ್ಬೋದು ಮಾಮನ ಕಾಲು ಎಷ್ಟು ರಕ್ತಮಯ ಆಗ್ಬಿಟ್ಟಿದೆ ಅಂತ ಕಾಲು ಏನೋ ಮರೆ ಅದು ದೇವ್ರ ಕಾಲು ಇದ್ದಂಗೆ ಇದ್ದಾವೆ ಹಾಂ ಇಲ್ಲಿ ನೋಡಿ ಮಾಮನ ಉಗುರು ಮಾಮ ಇಲ್ಲಿ ತೆಗೀಲಿ ಯಾ ಮಾಮ ಹಿಂಗಿದೆ ದೇವರಪ್ಪ ನೀನು ಮನುಷ್ಯ ಅಲ್ಲ ದೇವ್ರು ನೀನು ಭಗವಾನ್ ಬೋಲ್ ರೇ ಮೇ ಇನ್ಕೋ भगवान बोल रहे हो ನಾವು ಇವಾಗ ಹೋಗ್ಬಿಟ್ಟು ಫೋಟೋ ತೆಗಿಬೇಕು ಎಲ್ಲರಿಗೂ ಫೋಟೋ ತೆಗೆದು ಕೊಡಬೇಕು ಅವ್ರಿಗೆ ಅದಕ್ಕೆ ಹೊಂಟೇವೆ ಮಾಮ को भी निकलेगा फोटो मम मम्स बनिए मामा हम इनको बोलना हमारा गाँव आना भैया काजा काजा आहे ना मलक मा जाईस ना हां काजा मला मनक न जायचं हां આના ગામમાં ચાલવાનું છે ને क्या આના ગામને હાલવું હોય ને આપણે क्या बोल रहे मामा ખાવા ઘણું હો मामा क्या बोल रहे खाने के लिए कैसा है उठने का खाने का उधर बाजरा का मिलेगा जवार का मिलेगा ऊंट का नहीं ऊंट छोड़ के खाली ये अकेला आना है हाँ नहीं मेहमान ये हमारा मेहमान जैसा आना है क्या बोल रहे हैं खर्चा वाली हाथ में थोड़ा बहुत हाँ अच्छा कुछ बोलता नहीं है ये है ना वो उसको बैठने दो उसको मत उठा ಮಲ್ಕೊಂಡಿದೆಯಲ್ಲ ಇದೊಂದು ಸ್ವಲ್ಪ ಮಾತಾಡ್ಸೋಣ ಗೈಸ್ ಹಾಯ್ ಬೇಬ್ ಈ ಲಡ್ಕಿ ಏನಾ ಹಾಯ್ ಬೇಬ್ ಹೆಂಗಿದ್ಯಾ ಆಜಾನು ಬಾಹು ಎಷ್ಟು ಬಿಸಿಲಲ್ಲಿ ಕೂತ್ಕೊಂಡಿದ್ದಲ್ಲ हाँ ये तो निकल गया ना इसका पूरा वो अभी एक्चुअली लगाना दिन में 2 बार लगाना इसको सुबह नहीं लगाया ಇಲ್ಲಿ ಇವಾಗಲೇ ಕಾಲಲ್ಲಿ ಹೊಡ್ರೆ ಹಂಗೆ ಒಂದೇ ಹೊಡ್ತಕ್ಕೆ ಶಿವ ಅಂತ ಮೇಲೆ ಬಿಡ್ತೀಯ ಗೋ ಗೆಟ್ ಬ್ಯಾಕ್ ಗೋ ಮೇಯ್ತದೆ ಏನೋ ಶಿಷ್ಯ ಚೆನ್ನಾಗಿ ತಿನ್ನೋ ಆರಾಮಿದ್ಯಾ ಎಲ್ಲ ಮೇಯ್ತವೆ ನೋಡಲೇ ಭೈರವ ಹೋಗಲೇ ಗೋ ಬ್ಯಾಕ್ ನಾನು ಹೇಳ್ದೆ ಗೋ ಬ್ಯಾಕ್ ಸ್ಟೇ ಹಾಂ ಡೌನ್ ಡೌನ್ ಏನಪ್ಪ ಚೆನ್ನಾಗಿದ್ಯಾ ಇಲ್ಲೊಂದಿದೆ ಎಲ್ಲ ಮೇಯ್ತವೆ ಜಾಡ್ಸ್ ಹೊಡಿದ್ರೆ ಸಾಕು ಇವಕ್ಕೆಲ್ಲ ಇವಾಗ ನೀರು ಕುಡ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಒಂದು ದಿವಸದಲ್ಲಿ ಒಂದು ಸಲ ನೀರು ಕುಡಿಸ್ತಾರೆ ನೋಡಿ ಇದು ಸಣ್ಣದು ಇವೆಲ್ಲ ತುಂಬ ದೊಡ್ಡವು ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansancheri.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ ಅಷ್ಟು 80 ಒಂಟೆನೂ ಬತ್ತಾವೆ ನೋಡಿ ಈಗ ಬರ್ರ ಯಾಕ್ರ ನಿಂತಿದ್ದೀರಾ ಬರ್ರ
Bhairava, look here. Oh, hey, come here. Here, down. Here, here. Come fast. Huh, down. Yes, down. Fast. Fast. Down. Down, fast down. हाँ भाई लेके आओ लेके आओ. ಹೋಗ್ರ ನೀರು ಕುಡಿಬೇಕಲ್ರ ಹೋಗ್ರ. ये अच्छा है ना ऊंट, ये अच्छा है और ये अच्छा है ना. वो इसमें बहुत ज्यादा दूध भी है ना. उसमें वो 6 दिख रहे हैं दूध देने वाला. 4. इसको जाना था आगे. यार ये मालकंड वाला इसका नाम क्या है? ये बैठा है इसको. हाँ झंडूला उठाओ. पैर में लगा है. वो नहीं उठेगा. ಇದು ನೋಡಿ ಎಷ್ಟು ಸೂಪರ್ ಫೈನ್ ಆಗಿದೆ ಅಂದರೆ ನೀವು ನೋಡ್ತಾ ಇರ್ಬೋದು. ಅದ್ರ ಚರ್ಮ ಆಗಲಿ ಎಲ್ಲ ಶೈನಿಂಗ್ ಇದೆ. ಅದೆಲ್ಲ ಸ್ವಲ್ಪ ಹಾಳಾಗಿರೋ ಥರ ಕಾಣಿಸ್ತಿದೆ. ಇವೆಲ್ಲ ಒಂಟೆ ಇದಾವಲ್ಲ ಸಖತ್ತಾಗಿ ಬಲಿಷ್ಠವಾಗಿರುವಂಥ ಒಂಟೆಗಳು. ತುಂಬ ಸಖತ್ತಾಗಿ ಕಾಣಿಸ್ತಿದೆ. ನೋಡೋದಕ್ಕಂತೂ ಅದ್ಭುತವಾಗಿದೆ ಒಂಟೆ. ಎಲ್ಲೂ ಒಂದು ಮೂಳೆ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಮಾಂಸ ತುಂಬಿಕೊಂಡಿದೆ. ಯಾಕ್ರ ನಿಂತಿದ್ದೀರ ಅಲ್ಲೇ ಬರ್ರೋ. हमको देख के नहीं आ रही. हमको देख के नहीं आ रहे. नहीं हम इधर रुकते हैं. उसको उधर से डैम पे आपने खड़ी है. साला वाला तो और वीडियो पूरा पानी पर ना. तो जय माता हूं जाऊं. मामा आए मामा तमा वीडियो आवे. ಹಾಂ ಹೋಯ್ತವೆ ನೋಡಿ ಎಲ್ಲ. ವಾಗ ಇಲ್ಲೇ ನೋಡ್ತೇವೆ. ವಾ ಏಯ್ ವಾಗ. ಹ ಹ ಹ ಹ. तो कितना ऊंचा है ना, बड़ा है. हे हे वाह साइड को हम भैरव है साइड को. ह ह ह ह ह ह ह ह ह ह. ಎಲ್ಲ ಜಲ್ದಿ ಪ್ಯಾಕ್ ಮಾಡಬೇಕು. भैया के पास एक लाइट पड़ा है ना. हाँ काजा क्या हो गया काजा को. ಪ್ಯಾಕ್ ಮಾಡ್ಕೊಂಡಾಯ್ತು. ಲಗೇಜ್ ಎಲ್ಲ ತಗೊಂಡು ಸೈಕಲ್ ಹತ್ರ ಹೋಗ್ಬೇಕು ಇವಾಗ. ಹೇ ಸ್ಟೇ ಹೇ 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 ಹೋಗ್ರ ಲೋ. ಹೇ ಹೇ ಜೋ ಇದೊಂದೇ ಒಂದು ಒಂಟೆಯಿಂದ ಉಳ್ಕೊಂಡಿತ್ತು ನೋಡ್ರಪ್ಪ. ಹಾಂ ಏ ಓ ಜ್ವರ ಏ ಬೈರವ ಕಮಾನ್. ಸ್ಟೇ ಅಜಾನುಬಾಹು ಒಂಟೆ ನೋಡ್ರಪ್ಪ. ನೋಡ್ತಾ ಇದ್ರೆ ಒಂಟೆಗಳನ್ನ ಅವು ಪಾದ ಹೆಜ್ಜೆ ಇಡೋದು, ಅವು ನಡೆಯೋದು ಏನೋ. ಏ ಏ ಏ ಏ ಏ ಶೋ ಏ ಒಡಗಿಡ್ದಿದ್ದು ಜಾಸ್ತಿ. ಹೇ 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 ಓಯ್ ವಾಗ ನಿನ್ನ ತಗೈ ವಾಗ. ಹೇ ಶೋ ಕ್ಯೂ नहीं जा रहे. ಹೇ ಹೇ ಅವನು ಅಜ್ಜಿ ನನ್ನ ಕಡೆಗೆ ಬರ್ತೈತೆ. ಹೇ ಆ ಕಡೆ. ಹೇ 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 ಹೌ ಹೌ बहुत. हमको नहीं मारेगा ना. आपको कभी भी मारा नहीं मारा.
ನಂಗೆ ಭಯ ಇವೆಲ್ಲರ ಜಾಡ್ಸ್ ಗಿಡ್ಸ್ ಹೊಡೆದ್ಗಿಡಿದ್ರೆ ಬೈರೋವಂಗೆ ಅಂತ. ಬರ ಇಲ್ಲ ಆಯ್ತು ನೋಡು, ನೀನು ಒಂದು ಮಾತು ಕೇಳು, ಅಲ್ಲೆಲ್ಲ ಅವ್ರ ಜೊತೆ ಹೋಗ್ಬೇಡ. ಹಾಂ ಡೌನ್, ಎಸ್ ಡೌನ್, ಎಸ್ ಗುಡ್ ಬಾಯ್, ಓಕೆ ಸ್ಟೇ ಇಲ್ಲೇ ಎದ್ಬಿಡು, ಬರೋಕೆ ಹೋಗ್ಬೇಡ ಮಗ ಅಲ್ಲಿಗೆ. ಎಲ್ಲ ಇವಾಗ ನೀರು ಕುಡಿಯೋಕೆ ಬಂದು ನೋಡ್ರಿ. ಆಯ್ತು ನೀರು ಕುಡೀರಿ ಹೋಗ್ರ. ಎರಡು ತೋರಿಸ್ತೀನಿ ಹೆಂಗೆ ನೀರು ಕುಡಿತಾವೆ ಅಂತ. ಓಕೆ, ಎಷ್ಟೆಷ್ಟು ಬೇಕೋ ಅಷ್ಟು ಒಂದು 4-5 ಲೀಟ್ರ್ 6 ಲೀಟ್ರ್ ಮಟ್ಟ ಕುಡಿತೇವೆ. ಜಾಸ್ತಿ ಕುಡಿತಾವೆ, ಒಂದು 20 ಲೀಟ್ರ್ ಮೇಲೆ ಕುಡಿತಾವೆ ನೀರನ್ನ. ಹಾಂ ಕುಡೀರ. ನಾವು ಕುಡಿಯೋದು ಇದೇ ನೀರು, ಒಂಟೆ ಕುಡಿಯೋದು ಇದೇ ನೀರು. ನಮಗೆ ಸುಳ್ಳು ಹೇಳ್ತಿದ್ರಲ್ಲ, ಈ ನೀರು ಕುಡ್ದವೆಲ್ಲ ಇಲ್ಲಿ ಬೆನ್ನಿಂದ ಸ್ಟೋರೇಜ್ ಹಾಕವೆ ಅಂತ. ಅವೆಲ್ಲ ಸುಳ್ಳು. ನೀರು ಅಲ್ಲೆಲ್ಲ ಸ್ಟೋರೇಜ್ ಆಗಲ್ಲ, ಹೊಟ್ಟೆ ಒಳಗೆ ಹೋಯ್ತವೆ. ಆ ಬೆನ್ನಿಂದ ಏನಿರುತ್ತಲ್ಲ, ನಿನ್ನೆ ಹೇಳ್ದಂಗೆ ಅದು ಬೆನ್ನಿಂದ ಇರೋದು ಬರೀ ಕೊಬ್ಬಷ್ಟೇ. ನಾನು ಜಿರಾಫೆ ಥರ ಕಾಲು ಅಗಲ್ಸ್ಕೊಂಡು ಕುಡಿತೇವೆ ಅಂದ್ಕೊಂಡಿದ್ದೆ. ಇವು ನಮ್ಮ ದನದ ಥರ ಚೆಂಡು ತಗ್ಸ್ಕೊಂಡು ಕುಡಿತವೆ. ಯಾಕೆ ಹಿಂಗೆ ಓಡೋಯ್ತವೆ ಅಂತ ಗೊತ್ತಾಗ್ತಿಲ್ಲ. ಏನಾಯ್ತು ಬಿಡ್ತಾನೆ ನೋಡಿ ಮಾಮ. ಕ್ಯಾ ಹೋಗ್ಯ? ಯಾವುದೋ ಒಂದು ಒಂಟೆ ಎಲ್ಲದಕ್ಕೂ ಜಗಳ ಆಡ್ತೈತಿ ಅಂತ ಎಲ್ಲರ ಜೊತೆ ಸೇರ್ಕೊಂಡು. ಏಕ್ ಊಟನೆ और 5 मिनट रुकेगा इधर? हाँ और 5 मिनट रुकेगा, ठीक है. एक ने सबको काट रहा है इसीलिए सब भाग रहा है. ಓ ಬಾಯಲ್ಲಿ ಕಡಿತದ ಆ್ಯಕ್ಚುಲಿ. ತೋರಿಸ್ತೀನಿ ಎಲ್ಲರೂ ಕಡಿಯೋದನ್ನ ಇನ್ನೊಂದ್ಸರಿ ಕಡಿದ್ರೆ. ಅವ ಮೂಸೆ ಕಾಟ್ತಾನಾ? ಮೂಸೆ ಕಾಟ್ತಾ ಇಲ್ಲಿ ಬಂತಲ್ಲ, ಇದೆ ನೋಡ್ರಿ, ಇದೇ ಎಲ್ಲದಕ್ಕೂ ಕಡಿತಿರೋದು. ಇದು ಕಡಿತಾ ಇದೆ ಅನ್ಸುತ್ತೆ, ತಿಂದು ಅದಕ್ಕೆ ಎಲ್ಲದಕ್ಕೂ ಕಡಿತಿದೆ. ಕರ್ತಾರೋ ಹೋಗ್ಯಾ ಎಲ್ಲವೂ ನೀರು ಕುಡ್ದಾಯ್ತು. ಇವಾಗ ಮೇವು ತಿನ್ನೋಕೆ ಕರ್ಕೊಂಡು ಹೋಯ್ತವ್ರೆ. ಹಾಂ ಹಾಂ ಹೋಗ್ರ. ಏನೂ ಇಲ್ಲ ಇವ್ರದ್ದು. ಒಂಟೆ ಹೊಡ್ಕೊಂಡು ಹೋಗೋದು, ಹಾಲು ಕುಡಿಯೋದು, ಟೀ ಕುಡಿಯೋದು, ಒಂಟೆಗೆ ನೀರು ಕುಡ್ಸೋದು, ರಾತ್ರಿ ಆದರೆ ಮಲಿಕೊಳ್ಳೋದು ಎಲ್ಲಾಗುತ್ತೋ ಅಲ್ಲಿ. ಮತ್ತು ಬೆಳಗ್ಗೆ ಎದ್ದೇಳೋದು, ಒಂಟೆಗೆ ನೀರು ಕುಡ್ಸೋದು. ಇವರು ರಾತ್ರಿ ಊಟ ಮಾಡಿರ್ತಾರೆ ಸ್ವಲ್ಪ, ಬೆಳಗ್ಗೆಲ್ಲ ಏನು ಊಟ ಮಾಡಲ್ಲ. ಹಾಲು ಕುಡಿಯೋದು, ಬೆಂಕಿ ಹಾಕೊಂಡು ಟೀ ಮಾಡೋದು, ಟೀ ಕುಡಿಯೋದು, ಮತ್ತು ಹೋಗೋದು. ಮಾಮ ಹಚ್ಚ ಬೆಂಕಿ ಹಚ್ಚು. ಈ ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ ಬಿಸಿಲಿಗೆ ಜಾಸ್ತಿ ಇದಾಗ್ದಂಗೆ ಇರಲಿ ಅಂತ, ಸೆಕೆ ಆಗ್ದಂಗೆ ಇರಲಿ ಅಂತ. ಹಾಂ ಮಾಮಗೆ ಹೆಂಗೆ ಬೆಂಕಿ ಹಚ್ಬೇಕು ಏನೆಲ್ಲ ಗೊತ್ತು ನೋಡ್ರಿ. ಈ ಬಿಸಿಲಿಗೆ ಅವಂತೂ ಕಡ್ಡಿ ಬೆಂಕಿ ಇಟ್ಟರೆ ಸಾಕು ಹಂಗೆ ಎತ್ಕೊಂಡ್ಬಿಡ್ತವೆ. ಯಪ್ಪ ಇದು ರೊಟ್ಟಿ ಎಂಥದ್ದು ಸಜ್ಜೆ ರೊಟ್ಟಿ. दिन में 2 बार खाना खाओ, रात में जो बनाते हैं रोटी एक्स्ट्रा बनाओ, है ना. एक्स्ट्रा बनाने में क्या 5 मिनट लगेगा, है ना. और एक डब्बा ले, उसके अंदर सब्जी जो पकाता है उसको बंद करके रखे, सुबह उसके साथ खाओ. ये चाय पीना बंद करो, कम करो. हाँ चाय नहीं पीना, और चाय कम करना, दूध ज़्यादा पीना. फ्रूट्स लेना, जब आप मार्केट में जाता है ना तब फ्रूट्स ले. बिसी बिसी टी. ಅಪ್ಪ ಶಿವ ಪರಮಾತ್ಮ. ಇವರು ಟೀ ಕುಡಿದ್ಮೇಲೆ ಹಾಲು ಕುಡಿಯಲ್ವಂತೆ. ನಾನೇನು ಟೀನೋ ಹಾಲು ಏನು ನಮ್ಗೆ ಅವೆಲ್ಲ ಲೆಕ್ಕನೇ ಇಲ್ಲ. ಕುಡಿ ತಿಂದ್ಬಿಡುವ ಅಂತ ಹೇಳಿದೆ. ನಿನ್ನ ಆದರೂ ರೊಟ್ಟೆ जा पानी भरिए जा.
बराबर है तो वापस छोड़ूंगा आप सीख के आता था पहले से। आता था ನನ್ನ ನೋಡೋದಕ್ಕೆ ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವರೆಲ್ಲ ಲಾಸ್ಟ್ ನೀವು ವಿಡಿಯೋ ನೋಡಿದ್ರೆ 2022ನೇ ವರ್ಷದ ಸೀರೀಸ್ ನೋಡಿದ್ರೆ ನಿಮ್ಗೆ ಇವರೆಲ್ಲ ನೆನಪಿರ್ತಾರೆ. ಬೈ ಬಡಿಯಾ ನಾ ಸಬ್ बढ़िया ओ एक बड़े दादा थे ना मतलब आपका लीडर ओके सर बढ़िया 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 इल हाँ नहीं वो कुछ नहीं करेगा. हाँ ठीक है बैरवा हे कम हियर आगे ठीक है इसको इधर ಕುರಿ ನೋಡ್ಬಿಟ್ಟು ಎದುರ್ತವೆ ಅಂತ ಭೈರವನ್ನ, ಅದಕ್ಕೆ ಅವ್ರು ಸ್ವಲ್ಪ ಸೈಡಿಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತವ್ರೆ. ಭೈರವ ಸ್ಟೇ ಸ್ಟೇ ನೋಡ್ತಾ ಇರ್ಬೋದು ಎಲ್ಲ ಕುರಿ, ದೊಡ್ಡ ದೊಡ್ಡ ಕುರಿ. ಇಲ್ಲಿ ಕುರಿಗೆ ಬಾಲನೇ ಅವನೊಂದು ಮೊಳದುದ್ದಕ್ಕಿಂತ ಜಾಸ್ತಿ ಇರ್ತವೆ. ತೋರಿಸ್ತೀನಿ ತಡ್ರಿ. ಬರಲ್ಲ नहीं मिलते ना, एक पकड़ो एक इसको पकड़ो. ಇಲ್ಲಿ ನೋಡ್ತಾ ಇರ್ಬೋದು ಇದ್ರದ್ದು ಬಾಲ ಎಷ್ಟು ಉದ್ದ ಇದೆ ಅಂತ. ಅದ್ರದ್ದು ಸಖತ್ ಉದ್ದ ಇದೆ. ಮಾಮ ತಡಿ ಮಾರ ಬರ್ತೀನಿ ಮಾಮ ಬಾಯ್. ತುಂಬ ಒಳ್ಳೆ ಮನುಷ್ಯ, ಮನ್ಸಲ್ಲಿ ದುಃಖ ಇಲ್ಲ ಏನಿಲ್ಲ, ಕಲ್ಮಶ ಇಲ್ಲ, ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ, ಬೈದ್ರು ಗೊತ್ತಾಗಲ್ಲ, ಏನೋ ಎಷ್ಟು ಊಟ ಕೊಡ್ತಾರೋ ಅಷ್ಟು ತಿಂತಾರೆ ಮಾಮ. ಮಾಮ ತೋ ಆನ ಇದ್ದಾರೆ, ಎಷ್ಟು ಊಟ ಕೊಡ್ತಾರೋ ಅಷ್ಟು ತಿಂತಾರೆ, ಯಾರಿಗೂ ಬೈಯಲ್ಲ, ಯಾರಿಗೂ ಏನು ಮಾಡಲ್ಲ, ಸುಮ್ಮನೆ ಒಂದು ಜೀವ ಬದುಕ್ತಿದೆ. ಪ್ಯೂರ್ ಲವ್ ಅಂತಾರಲ್ಲ ಅದೇನು, ಆತ್ಮ ಪರಿಶುದ್ಧ. ನಮ್ಮ ಮಾಮ ಫುಲ್ ಆತ್ಮ ಪರಿಶುದ್ಧ. ಅವ್ರ ಹೆಸರು ಕಾಜಾ ಮಾಮ ಅಂತ. ಮಾಮ ಬಾಯ್ ಮಿಲ್ತೆ ಏ ದೇನಾ ಹಾತ್ ಕರೆಕ್ಟ್ ದೇನಾ ಹಾಂ ಮಿಲ್ತೆ ಟೀಕೆ ಬಾಯ್ ಕಮ್. ಒಳ್ಳೆ ಮನುಷ್ಯ ಪಾಪ. ಹೆಂಡ್ತಿ ಅರ್ಧಕ್ಕೆ ಬಿಟ್ಟೋಗ್ಬಿಟ್ರಂತೆ. ಏನು ಅವ್ರಿಗೆ ಅಂದರೆ ಅವರು ಮಾನಸಿಕವಾಗಿ ಸಾಮಾನ್ಯ ಜನರಂತೆ ವರ್ತನೆ ಮಾಡಲ್ಲ, ಅದೊಂದೇ ಬೇಜಾರು. ಅವ್ರಿಗೇನು ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾರೆ ಅಷ್ಟೇ, ಸ್ವಂತ ಬುದ್ಧಿ ಉಪಯೋಗಿಸಲ್ಲ ಅವರು. ಬಟ್ ಒಳ್ಳೆ ಮನುಷ್ಯ. ಏನು ಮಾಡ್ತೀವಿ, ಹೆಂಡ್ತಿಗಿರೋ ಅದೃಷ್ಟ ಇಲ್ಲ ಅಷ್ಟೇ. ಇಲ್ಲಿ ಹೆಂಗೆ ಅಂದರೆ ಯಾರಾದರೂ ಫ್ರೆಂಡ್ ಬಂದಿದ್ದ ತಕ್ಷಣ ಒಂದು ಒಂಟೆದು ಟೀ ಇಲ್ಲ ಒಂಟೆದು ಹಾಲು, ಅದು ಅವ್ರು ತೋರಿಸೋ ಪ್ರೀತಿ ತೋರಿಸೋ ಶೈಲಿ. ಅದು ಬಂದಿದ್ದ ತಕ್ಷಣ ಒಂಟೆ ಹತ್ರ ಹೋಗೋದು, ಹಾಲು ಕರ್ಕೊಂಬರೋದು, ಟೀ ಕುಡಿಸೋದು, ಹಾಲು ಕುಡಿಸೋದು. ಈ ಪ್ರಯಾಣದಲ್ಲಿ ನಿಮ್ಗೇನಾದರೂ ನನಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು sudarshansancheri.com ವೆಬ್ಸೈಟ್ನ ಓಪನ್ ಮಾಡಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ನನ್ನ ಕಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅಲ್ಲಿ ಬೇರೆ ಬೇರೆ ಮಾಡೆಲ್ ಆಫ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸಬ್ಸ್ಕ್ರಿಪ್ಷನ್ ತಗೋಬೋದು. ಇದರಿಂದ ನನಗೆ ಹ್ಯಾಸಲ್ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ತುಂಬ ಸಹಾಯ ಆಗುತ್ತೆ. बस बहुत पिया सुबह मिलते हैं उधर ठीक है. हाँ ठीक है. और ऑनलाइन अर्जी చాలా జాయిరాత్ పడని తన ఆన్లైన్ అర్జీ करवाने पे गोपालक विकास निगम नाम हो जाहिरात पशु धंधा में જાહેરાત પડે પછી जाहिरात हजू नहीं ના એ પડી જી कब कितलो टाइम में पड़શે એ વાર લાગશે वार लागશે. हाँ क्या बोला इन्होंने? ऐसा बोला जब हम बाहर ये बात डालें कि पता चला पशु पर. हाँ वो मेरे को पता है, कर्नाटक में भी वैसे है. हाँ ये बोलो कब वो लोन चालू करेगा हम. वो थोड़ा के वो थोड़ी टाइम लगेगा बहुत ज़्यादा. ಇವಾಗ ನಾವೆಲ್ಲ ಭೈರವನ್ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಡೆಯ ಭೈರವ ವಾಪಸ್ ಹೋಗಿ ಅಲ್ಲಿ ಭೈರವನ್ ಟ್ರಾಲಿ ಇದೆ, ಇಲ್ಲೊಂದು ಕಿಲೋಮೀಟ್ರ್ ದೂರದಲ್ಲಿ. ಟ್ರಾಲಿನಲ್ಲಿ ಭೈರವ್ರನ್ನ ಹತ್ತಿಸ್ಕೊಂಡು
ಅಲ್ಲಿಂದ ಇನ್ನೊಂದು 7 ಕಿಲೋಮೀಟ್ರ್ ಮುಂದಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ, ಇವತ್ತು ರಾತ್ರಿ ಅವ್ರ ಜೊತೆ ಉಳ್ಕೊಳ್ಳೋದು. ಮಿಲ್ತೆ ಬೈ. हाँ जब आने वाले कर्नाटका कब आने वाले? अब आएंगे एक दिन बाद. अब एक बार साउथ अफ्रीका ट्रिप करके आओ, फिर वही आएंगे. ಈಗ ಮಿಲ್ತೆ 100 मिलते हैं. चलो ಥ್ಯಾಂಕ್ ಯು. ದೇವಬೈ ಮತ್ತು ರಾಮಣ್ಣ ಹೋಯ್ತವ್ರೆ, ದೇವಣ್ಣ ರಾಮಣ್ಣ ಹೋಯ್ತವ್ರೆ. ಇವನ ತಮ್ಮ ಇವಣ್ಣ ಅಣ್ಣ ಇವರಿಬ್ಬರು ಸೇರಿ ಒಂದು 40 ಮೇಕೆ ಅಥವಾ 40 ಮೇಕೆ ಅಂತಲೇ ಬರ್ತಿದ್ದಾರೆ ಹಿಂದಿಂದ ಬೈಗೆ. 40 ಒಂಟೆನ ಕಾಪಾಡ್ತವ್ರೆ, ಇನ್ನೂ 40 ಬೇರೆಯವ್ರದ್ದು ಜೊತೆಗೆ ಸೇರಿಸ್ಕೊಂಡು ಜೀವನ ಮಾಡ್ತವ್ರೆ. ಸರಿ ಸಿಗೋಣ ಬೈ ಮತ್ತೆ. ಓಕೆ ಬಾಯ್ ಬಾಯ್. ಮಸ್ತ್ ಮಜಾ ಆಯಿತು. ಇವಾಗ ವ್ಯೂವರ್ಸ್ ಕಮೆಂಟಲ್ಲಿ ಹೇಳ್ತಾರೆ ಹೆಂಗಿತ್ತು ಅಂತ. मतलब कमेंट पे बोलेंगे लोग कैसा है पूरा व्लॉग. ठीक है चलते हैं, बाय.